ರೋಮಾಪುರದವರಿಗೆ ಬರೆದ ಪುಸ್ತಕ 14ನೇ ಅಧ್ಯಾಯ 17ನೇ ವಚನ. ಯಾಕಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಆಗುವ ಆನಂದವೂ ಆಗಿದೆ. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ಕರ್ತನ ನಮ್ಮ ಜೊತೆಯಲ್ಲಿ ಮಾತನಾಡುತ್ತಿರುವುದಕ್ಕಾಗಿ ಅವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ದಿನದಲ್ಲಿ ನೀವು ಯಾವ ಮನೋಭಾರದಿಂದ ಕೂಡಿದವರಾಗಿದ್ದೀರಾ? ಕರ್ತನು ನಿಮ್ಮ ಪ್ರತಿಯೊಂದು ಅಗತ್ಯತೆಗಳನ್ನು ಪೂರೈಸಲಿಕ್ಕೆ ಶಕ್ತರು. ಆದರೆ ಇಂಥದ್ದನ್ನೇ ಕುಡಿಯಬೇಕು, ಇಂಥದ್ದನ್ನೇ ತಿನ್ನಬೇಕು, ಹೀಗೆ ಜೀವಿಸಬೇಕೆಂಬುದಾದಂತಹ ಯೋಚನೆಗಳು ಅನೇಕರ ಜೀವಿತದಲ್ಲಿ ಉಂಟು. ಆದರೆ ದೇವರು ನಮಗೆ ಕೊಡಲ್ಪಟ್ಟಂಥ ಎಲ್ಲ ಅಗತ್ಯತೆಗಳನ್ನು ಸಹ ನಮ್ಮ ಅನುಕೂಲತೆಗೆ ಅನುಸಾರವಾಗಿ ಕೊಡಲ್ಪಟ್ಟಿರ್ತಾರೆ. ಅದರಲ್ಲಿ ಭೇದ ಭಾವಗಳನ್ನು ಮಾಡುವಂಥದ್ದು, ಮೇಲು ಕೀಳಾಗಿ ನೋಡುವಂಥದ್ದು, ಇದೆಲ್ಲವನ್ನು ನಾವು ಮಾಡುವಾಗ ದೇವರನ್ನೇ ಹೀನೈಸುವವರಾಗಿರುತ್ತೇವೆ. ಆದುದರಿಂದ ತಕ್ಕ ಸಮಯದಲ್ಲಿ ನಮಗೆ ದೇವರು ಒದಗಿಸಿಕೊಡಲ್ಪಡುವಂಥ ಪ್ರತಿಯೊಂದನ್ನು ಸಹ ನಾವು ದೇವರ ಸಮ್ಮುಖದಲ್ಲಿ ಆತನ ವಾಕ್ಯದಲ್ಲಿಯೂ ಆತನ ಹೆಸರಿನಲ್ಲಿಯೂ ಸ್ತೋತ್ರ ಮಾಡಿ ನಾವು ಸೇವಿಸುವಾಗ ನಿಶ್ಚಯವಾಗಿ ಅದು ಶುದ್ಧವಾಗುವಂಥದ್ದಾಗಿ ಇದೆ. ಇಂಥದ್ದನ್ನೇ ಕುಡಿಯಬೇಕು, ಇದನ್ನೇ ತಿನ್ನಬೇಕು, ಇದೇ ರೀತಿಯಲ್ಲಿ ಜೀವಿಸಬೇಕು, ಇಂಥದ್ದನ್ನೇ ತೊಟ್ಟಿಕೊಳ್ಳಬೇಕು ಎಂಬುದಾದಂತಹ ಲೋಕವಿಧವಾದಂತಹ ಕಾರ್ಯಗಳನ್ನ ಮನಸ್ಸನ್ನಿಟ್ಟುಕೊಂಡು ನಾವು ಯೇಸುವನ್ನು ಸಂತೋಷಪಡಿಸಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಜೀವಿತದಲ್ಲೂ ಸಹ ಅದು ಅನೇಕ ಕೊರತೆಗಳನ್ನು ಮಾತ್ರವಲ್ಲದೆ ಮನೋವೇದನೆಗಳನ್ನು ಉಂಟು ಮಾಡುವಂಥದ್ದಾಗಿ ಇರ್ತದೆ. ಆದರೆ ದೇವರ ರಾಜ್ಯ ಎಂಬುದಾಗಿ ನೋಡುವುದಾದರೆ ಅಲ್ಲಿ ನೀತಿಯು ಸಮಾಧಾನವು ಇರುವಂಥದ್ದಾಗಿದೆ. ಇದನ್ನು ನಮಗೆ ಪವಿತ್ರಾತ್ಮನು ಕೊಡುವವರಾಗಿ ಇರ್ತಾರೆ. ನಾವು ಏನನ್ನೇ ಮಾಡುವುದಾದರೂ ಸಹ ನಾವು ಪರಿಶುದ್ಧತೆಗೋಸ್ಕರವಾಗಿ ಮಾಡಬೇಕು. ಮಾತ್ರವಲ್ಲದೆ ಅದು ನಿಶ್ಚಯವಾಗಿ ಕರ್ತನ ಚಿತ್ತವಾಗಿ ಇರುವುದಾದರೆ ನಾವು ಮಾಡುವಂತಹ, ನಾವು ತಿನ್ನುವಂತಹ, ತೊಟ್ಟುಕೊಳ್ಳುವಂತಹ, ಉಟ್ಟುಕೊಳ್ಳುವಂತಹ, ಮಾತ್ರವಲ್ಲದೆ ಸೇವಿಸುವಂತಹ, ಮಾತನಾಡುವಂತಹ ಪ್ರತಿಯೊಂದು ವಿಷಯದಲ್ಲೂ ಸಹ ಸಮಾಧಾನವು ಉಂಟಾಗಲ್ಪಡ್ತದೆ. ಈ ಸಮಾಧಾನವನ್ನ ದೇವರಾಗಿರುವಂತಹ ಯೇಸು ಕರ್ತನು ಪವಿತ್ರಾತ್ಮನ ಮುಖಾಂತರವಾಗಿಯೂ ನೀತಿಯನ್ನು ಸಹ ನಮಗೆ ಅನುಗ್ರಹಿಸಿಕೊಡುವವರಾಗಿ ಇದ್ದಾರೆ. ಆದುದರಿಂದ ಇದನ್ನೇ ತಿನ್ನಬೇಕು, ಇದೇ ರೀತಿಯಲ್ಲಿ ಇರಬೇಕೆಂಬುದಾದಂತಹ ಕಾರ್ಯಗಳನ್ನು ಬಿಟ್ಟು ಬಿಡ್ರಿ. ಲೋಕದಲ್ಲಿರುವಂತಹ ಅನೇಕ ಜನಗಳನ್ನು ನೋಡುವುದಾದರೆ ಒಂದು ಹೊತ್ತಿನ ಆಹಾರಕ್ಕೂ ಇಲ್ಲದೇ ಇರುವಂತಹ ಬೀದಿ ಬದಿಯ ಭಿಕ್ಷುಕರನ್ನ ನಾವು ಅನೇಕರನ್ನ ನೋಡಲ್ಪಡುವುದು. ಆದರೆ ದೇವರಾಗಿರುವಂಥ ಯೇಸು ಕರ್ತನನ್ನ, ಆತನನ್ನು ಅರಿತುಕೊಂಡಂತ ನೀವು, ನಿಮ್ಮನ್ನು ಆರಿಸಿ ತೆಗೆದುಕೊಂಡಂತ ಅವರು ಒಂದು ದಿವಸವೂ ಸಹ ನೀವು ಕೊರತೆಯಲ್ಲಿರುವ ಹಾಗೆ ಬಿಡದ ಹಾಗೆ ಆಯಾ ಅಗತ್ಯತೆಗಳನ್ನು ಪೂರೈಸ್ತಾ ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ಪ್ರತಿಯೊಂದು ವಿಷಯದಲ್ಲೂ ಸಹ ದೇವರಿಗೆ ಸ್ತೋತ್ರವನ್ನು ಮಾಡಿ ನಾವು ಉಪಯೋಗಿಸುವಾಗ ಕರ್ತನ ನಂಬಿಗಸ್ತರಾಗಿ ನಮ್ಮನ್ನು ಇನ್ನೂ ಅಧಿಕವಾಗಿ ಆಶೀರ್ವಾದ ಮಾಡಲಿಕ್ಕೂ ಆತನ ರಾಜ್ಯದಲ್ಲಿ ನೆಲೆಗೊಳಿಸಲಿಕ್ಕೂ ಶಕ್ತರಾಗಿದ್ದಾರೆ. ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ತಿನ್ನುವುದು ಕುಡಿಯುವುದು ದೇವರೇ ನಿನ್ನ ರಾಜ್ಯವಾಗೋದು ಅಲ್ಲಪ್ಪ. ಆದ ಕಾರಣ ನೀತಿಯಿಂದಲೂ ಸಮಾಧಾನದಿಂದಲೂ ಪವಿತ್ರಾತ್ಮನ ಬಂಧನದಲ್ಲಿ ಕರ್ತನೆ ನಾವು ನಿಮ್ಮ ರಾಜ್ಯವನ್ನು ಕರ್ತನೆ ಅಪ್ಪ ಸೇವಿಸುವಾಗಿಯೂ ನಿಮ್ಮ ರಾಜ್ಯಕ್ಕೆ ಕರ್ತನೆ ಬಾಧ್ಯರಾಗುವಾಗಿಯೂ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.